ನಮಸ್ಕಾರ. ಸ್ಪೀಡ್ ಪ್ಲಸ್ ಕರ್ನಾಟಕದ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ನಿಮ್ಮ ಕಿರಿಕೀರ್ತಿ. ಆರೋಗ್ಯದಲ್ಲಿ ಕೊಂಚ ಗಲಿಬಿಲಿ, ಹಾಗಾಗಿ ಕಾರ್ನಿಂದಾನೇ ವಿಡಿಯೋ ಮಾಡಿ ಇವತ್ತು ಆಫೀಸಿಗೆ ಕಳಿಸ್ತಾ ಇದ್ದೀನಿ. ಇದು ಕುಂಭಮೇಳಕ್ಕೆ ಸಂಬಂಧಪಟ್ಟ ವಿಡಿಯೋ. ಯಾಕೆಂತಂದರೆ ಕುಂಭಮೇಳದ ಬಗ್ಗೆ ಇಲ್ಲ ಸಲ್ಲದ ಆರೋಪಗಳನ್ನು ಹೊರಿಸಿ ಅದಂಗೆ ಅಲ್ಲಿ ಇದಾಗ್ತಿದೆ, ಅಲ್ಲಿ ಇದು ಹೋಗ್ತಿದೆ, ಸಾವಿರಾರು ಜನ ಸಾಯ್ತಿದ್ದಾರೆ, ಅಲ್ಲಿಗೆ ಹೋದರೆ ಏನು ಮುಳುಗೆದ್ರೆ ಬಡತನ ಹೋಗ್ಬಿಡುತ್ತಾ ಅಂತೆಲ್ಲ ಮಾತಾಡೋದನ್ನು ನೀವು ಕೇಳ್ತಾ ಇದ್ದೀವಿ. ಈ ಮಧ್ಯದಲ್ಲಿ ಮಹತ್ತರವಾದ ಬದಲಾವಣೆಗಳು ಇಲ್ಲಿ ನಡೀತಾ ಇದೆ. ಏನು ಮಹತ್ತರವಾದ ಬದಲಾವಣೆಗಳು? ವೆರಿ ಇಂಪಾರ್ಟೆಂಟ್ಲಿ, ಕಾಂಗ್ರೆಸ್ ಕುಂಭಮೇಳಕ್ಕೆ ಒಂಥರ ವಿರೋಧ. ಅಂದರೆ ಇದನ್ನು ವಿರೋಧಿಸಲೇಬೇಕು ಅಂತ ಹಠಕ್ಕೆ ಬಿದ್ದ ಹಾಗೆ AICC ಅಧ್ಯಕ್ಷ ಮಲ್ಲಿಕಾರ್ಜುನ ಖರ್ಗೆ ಸೇರಿದಂತೆ ಹಲವರು ಅದನ್ನು ವಿರೋಧಿಸಿದ್ರು. ಅಂದರೆ ಅಲ್ಲಿಗೆ ಹೋಗಿ ಮುಳುಗೆ ಎದ್ದು ಬಂದ್ಬಿಟ್ರೆ ಬಡತನ ನಿರ್ಮೂಲನೆ ಆಗ್ಬಿಡುತ್ತಾ ಅನ್ನೋ ಥರದಲ್ಲೆಲ್ಲ ಕೊಂಕು ಮಾತನಾಡಿದ್ರು. ಆದರೆ ಇವಾಗ ಬ್ಯೂಟಿ ಏನು ಅಂತಂದರೆ, ಅದೇ ಕಾಂಗ್ರೆಸ್ ಪಕ್ಷದ ಒಬ್ಬೊಬ್ಬರೇ ನಾಯಕರು ಅಲ್ಲಿಗೆ ಹೋಗ್ತಾ ಇದ್ದಾರೆ. ಕುಂಭಮೇಳಕ್ಕೆ ಹೋಗಿ ಮುಳುಗೆದ್ದು ಬರ್ತಾ ಇದ್ದಾರೆ. ಮೊದಲು ಖಾದರ್ ಸಾಹೇಬರು ಹೋಗಿದ್ರು, ಅದಕ್ಕೂ ಸಾಕಷ್ಟು ಜನ ಟೀಕೆ ಮಾಡಿದ್ರು. ಆದರೆ ಒಬ್ಬ ರಾಜಕಾರಣಿಯಾಗಿ ಅವ್ರ ಕೆಲಸ ರಾಜಕಾರಣಿ ಅನ್ನೋದಕ್ಕಿಂತ ಒಂದು ನಂಬಿಕೆ ಕುಂಭಮೇಳದ ಮೇಲಿಟ್ಟು 144 ವರ್ಷಕ್ಕೊಮ್ಮೆ ಬರೋದು ಅನ್ನೋ ಕಾರಣಕ್ಕೆ ಹೋಗಿ ಮಿಂದೆದ್ದು ಬಂದರು. ಈಗ ಬ್ಯೂಟಿ ಏನು ಅಂತಂದರೆ, ಕೊಡ್ತಾ ಇರುವಂಥ DK ಶಿವಕುಮಾರ್ ಅವರಿಗೆ ಕಾಂಗ್ರೆಸ್ ಸರ್ಕಾರದ ಶಾಸಕರು ಕುಂಭಮೇಳಕ್ಕೆ ಹೋಗಿ ಬರೋದು ನನಗೇನೋ ಸರಿ ಕಾಣ್ತಾ ಇಲ್ಲ. ಸೊ ಆ ಕಾರಣಕ್ಕೋಸ್ಕರ ಯಾರು ಏನೇ ಹೇಳಲಿ, ಯಾರು ಏನೇ ಮಾಡಲಿ, ನಮ್ಮ ದೇವರ ತಾಕತ್ ನಮಗೆ ಗೊತ್ತಿರಲ್ವಾ, ಶಿವನ ತಾಕತ್ ನಮಗೆ ಗೊತ್ತಿರಲ್ವಾ, ಕರೆಸ್ಕೋಬೇಕು ಅಂತಂದರೆ ಎಲ್ಲಿದ್ರೂ ಕರೆಸ್ಕೋತಾರೆ ಅನ್ನೋದಕ್ಕೆ ಸಾಕ್ಷಿ ಈ ಕುಂಭಮೇಳ ಆಗ್ತಾ ಇದೆ. ಒಳ್ಳೇದಾಗಲಿ, ಹೋಗಿ ಬನ್ನಿ, ಆ ಭಗವಂತ ನಿಮಗೂ ಒಳ್ಳೇದು ಮಾಡಲಿ. ಯಾರ್ಯಾರು ಏನೇನು ಮಾತಾಡ್ತಾ ಇದ್ದೀರಿ ಅವರೆಲ್ಲರಿಗೂ ಕಾಲವೇ ಉತ್ತರ ಕೊಡುತ್ತೆ ಅಂತ ಹೇಳ್ತಾ ಈ ವಿಡಿಯೋ ಮುಗಿಸ್ತಾ ಇದ್ದೀನಿ. ನೋಡ್ತಾ ಇರಿ ಸ್ಪೀಡ್ ಪ್ಲಸ್ ಕರ್ನಾಟಕ. ಇದು ನಿಮ್ಮಿಂದ ನಿಮಗಾಗಿ, ನಿಮಗೋಸ್ಕರ ಮತ್ತೆ ಸಿಗ್ತೀನಿ. ನಮಸ್ಕಾರ. ಸ್ಪೀಡ್ ಪ್ಲಸ್ ಕರ್ನಾಟಕ.